ಹಾಲು ಕೊಟ್ಟೆ, ಮೊಸರು ಕೊಟ್ಟೆ, ಎಗ್ ಕೊಟ್ಟೆ, ಬಾಳೆಹಣ್ಣು ಕೊಟ್ಟೆ ಏನೋ ಮಾಡ್ತಿದ್ದಾರೆ. ಆಟೋ ಚಾಲಕರಿಗೆ ಒಳ್ಳೇದಾಗ್ಬೇಕಂತ ಕೇಳ್ಕೊಂತ ಇದೀವಿ. ಇವಾಗ ಗ್ಯಾಸ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಬರೀ ಸಾವುಕಾರರಿಗೆ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅವ್ರ ಹೆಂಡ್ರು ಮಕ್ಕಳು ಅವ್ರು ಚೆನ್ನಾಗಿದ್ದಾರೆ. ನಮ್ಮನ್ನ ರೈತರನ್ನ ಯಾರನ್ನೂ ಬದುಸಲ್ಲ. ಸುಮ್ಮನೆ ಸಾವುಕಾರಿಗೂ ಗೃಹಲಕ್ಷ್ಮಿ ಬಂತು, ಬಡವರಿಗೂ ಬಂತು. ಹಿಂಗೆ ಬಸ್ಸನ್ನು ಅದೇ ದರ. ನಾನು ಸಣ್ಣ ಹಳ್ಳಿಯಿಂದನೇ ಬಂದಿರೋದು. ನಮ್ಮ ಊರಿಗೆ ನಾನು ಡಿಗ್ರಿ ಕಲಿಯೋ ತನಕ ಒಂದು ಬಸ್ ಕೂಡ ಇರಲಿಲ್ಲ. ಸೊ ಏನೋ ಒಂದು ಹೋಪ್ ಇದೆ, DK ಬಂದಿದ್ದಾರೆ, ಸೊ ಮಾಡ್ತಾರೆ ಅಂತ ಏನೋ ಭರವಸೆ ಇದೆ. ಅವ್ರು ಬಂದ ಮೇಲೆ ಈಗ ಮಳೆ ಬೆಳೆ ಸಮೇತ ಆಗ್ತಾರೆ ಅಂತ ಹೇಳಿ ನಮಗೆ ಒಳ್ಳೇದೇ, ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾನೆ ಅಂತ ಅನಿಸ್ತಿದೆ. ನೋಡ್ಬೇಕು. ಇವಾಗ ನನ್ ಮೇನ್ ಕನ್ಸರ್ನ್ ಏನು ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ನ ಚೆನ್ನಾಗಿ ಇನ್ನ ಸ್ವಲ್ಪ ಪ್ರಿಪೇರ್ ಮಾಡ್ಬೇಕು. ಪರ್ಟಿಕ್ಯುಲರ್ ಆಗಿ ಇವಾಗ ಉಪೇಂದ್ರ ಅವ್ರು ಒಂದ್ ಹೇಳ್ತಿದಾರೆ ಗೊತ್ತಾ, ಸ್ಕ್ರೀನ್ ತರ ಬರ್ಬೇಕು, ಆ ತರ ಎಲ್ಲ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಏನೇನ್ ಆಗ್ತಿದೆ ಇದೆಲ್ಲ ಗೊತ್ತಾಗ್ಬೇಕು ಅಂತ. ಆ ತರ ಏನಾರ ಇಂಪ್ರೂವ್ಮೆಂಟ್ ಮಾಡಿದ್ರೆ, ಅಂದ್ರೆ ಪರ್ಟಿಕ್ಯುಲರ್ ಆಗಿ ಗೌರ್ಮೆಂಟ್ ಸ್ಕೂಲ್ಗೆ ಏನೇನೋ ಕೊಡ್ತಿದ್ದಾರೆ. ಹಾಲು ಕೊಟ್ಟೆ, ಮೊಸರು ಕೊಟ್ಟೆ, ಎಗ್ ಕೊಟ್ಟೆ, ಬಾಳೆಹಣ್ಣು ಕೊಟ್ಟೆ ಏನೋ ಮಾಡ್ತಿದ್ದಾರೆ. ಬಟ್ ಕರೆಕ್ಟ್ ಆಗಿ ಎಜುಕೇಶನ್ ಕೊಟ್ರೆ ನಮ್ಮ ಹಳ್ಳಿ ಹುಡುಗರು ಮತ್ತೆ ನಮ್ಮ ಏನ್ ರೂರಲ್ಸ್ ಇದಾರಲ್ಲ ಅವ್ರೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾರೆ. ಅವ್ರಿಗೂ ಒಂದ್ ಒಳ್ಳೆ ಎಜುಕೇಶನ್ ಸಿಗತ್ತೆ. ಸ್ವಲ್ಪ ಏನಾರ ಎಕನಾಮಿಕಲಿ ಫಿನಾನ್ಷಿಯಲಿ ಸ್ವಲ್ಪ ಮುಂದೆ ಬರ್ತೀವಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಈ ಫ್ರೀ ಯೋಜನೆಗಳ ಬಗ್ಗೆ ಏನ್ ಅನ್ಸುತ್ತೆ? ಫ್ರೀ ಯೋಜನೆಗಳು ಬೇಕಾ ಬೇಡವಾ? ಒಂದ್ ಕಡೆ ನೋಡಿದ್ರೆ ಓಕೆನೆ, ಹೆಲ್ಪ್ ಆಗುತ್ತೆ. ಬಟ್ ಒಂದೊಂದ್ ಕಡೆ ನೋಡಿದ್ರೆ ಈ ತರ ರಶ್ ಆಗಿ ಬರೋದು ಮಾಡೋದು ನೋಡಿದ್ರೆ ಏನಕ್ಕೋ ಬೇಡ ಅಂತ ಅನ್ಸುತ್ತೆ. ಇದೇ ಇಂಪ್ರೂವ್ಮೆಂಟ್ ಬೇರೆ ಕಡೆ ಏನಾರ ಹಾಕಿದ್ರೆ ಒಂದ್ ಸ್ವಲ್ಪ, ಇವಾಗ ನೋಡಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಕೊಟ್ರೆ ಏನಾರ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಒಂದ್ ನಾಲೆಜ್ ಕೊಟ್ರೆ ಹೆಂಗಿರ್ಬೇಕು ಹೆಂಗ್ ಬೇಡ. ಇವಾಗ ಜಪಾನ್ ಅಲ್ಲೆಲ್ಲ ಯಾವ ತರ ಇದಾರೆ ಅದೆಲ್ಲ ನಾವು ನೋಡ್ತಿದೀವಿ. ಇವಾಗ ಅವ್ರ ಕಡೆ ಸೀರೀಸ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತಿರೋದು. ಬಟ್ ಅದೇ ಅವ್ರಿಗೆಲ್ಲ ಗೊತ್ತಿರತ್ತಲ್ಲ, ದೊಡ್ಡ ದೊಡ್ಡ ಜನ ಎಲ್ಲ ಇರ್ತಾರೆ, ಹೊರಗಿನ ಕಂಟ್ರಿಗೆಲ್ಲ ಹೋಗಿ ಬರ್ತಿರ್ತಾರೆ. ಇವಾಗ ಏನಾರ ಆ ತರ ಏನಾರ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದ್ ಸ್ವಲ್ಪ ಯೂಸ್ ಆಗತ್ತೆ. ಇವಾಗ ಅದು ಫ್ರೀ ಕೊಟ್ರೆ ಹೆಂಗಾಗತ್ತೆ ಅಂದ್ರೆ ವೋಟಿಂಗ್ಗೋಸ್ಕರ ಕೊಟ್ಟಿ ಒಂದ್ ಸ್ವಲ್ಪ ಉತ್ತೇಜನ ಮಾಡ್ದಂಗ ಆ ತರ ಆಗುತ್ತೆ. ಸೊ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟು ನಮ್ ಜನಕ್ಕ ಮತ್ತೆ ನಮ್ದ ಏನಂತಾರೆ ಇಂಡಿಯಾನ, ನಮ್ ಕರ್ನಾಟಕ ಆಗ್ಲಿ, ಒಂದ್ ಪರ್ಟಿಕ್ಯುಲರ್ ಡಿಸ್ಟಿಕ್ ಆಗ್ಲಿ, ಅದೆಲ್ಲ ಹೆಂಗ್ ಮುಂದೆ ತರ್ತಾರೆ ಅನ್ನೋದು ಅವ್ರ ಮೇಲೆ ಬಿಟ್ಟಿರುತ್ತೆ. ಇನ್ನು ಬೆಂಗಳೂರು ಮಟ್ಟಿಗೆ ಏನಾದ್ರು ಬೆಂಗಳೂರಲ್ಲಿ ಚೇಂಜ್ ಆಗ್ಬೇಕು ಅಂತ ಅನ್ಸುತ್ತಾ? ನಾನು ಹೊಸಬ್ಳೆ ಬೆಂಗಳೂರಿಗೆ ಬಂದಿರೋದು. ಸೊ ನಮ್ದು ಉತ್ತರ ಕರ್ನಾಟಕ. ಸೊ ಸ್ವಲ್ಪ ನಮ್ ಕಡೆನೂ ಸ್ವಲ್ಪ ನೋಡ್ಕೊಂಡ್ರೆ ಚೆನ್ನಾಗಿರತ್ತೆ. ಪ್ರತಿ ಸಲ ಇವಾಗ ನೀವು ನೋಡಿರ್ತೀರ, ಅಧಿವೇಶನ ನಡಿಬೇಕಾದ್ರೆ ನಿಮ್ಮ ಭಾಗದ ಶಾಸಕರೆಲ್ಲ ಹೇಳ್ತಾರೆ ಉತ್ತರ ಕರ್ನಾಟಕ ಮರ್ತೇ ಬಿಡ್ತಾರೆ, ಅಭಿವೃದ್ಧಿ ಆಗದೆ ಇನ್ನೂ ಹಾಗೆ ಇದೆ, ರೈತರ ವಿಚಾರ ಆಗಿರ್ಬೋದು. ಪ್ರತಿ ಸಲಾನು ಹೇಳಿದ್ರು ಏನು ಚೇಂಜಸ್ ಆಗೋದಿಲ್ಲ ಅಂತ. ಈಗ DK ಶಿವಕುಮಾರ್ ಅವರು CM ಆದ್ಮೇಲೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ? ನಮ್ಗಿದೆ. ಏನೇನ್ ವಿಚಾರ ಕೊಡ್ಬೇಕು? ನಮ್ ಕಡೆ ನಾನು ಸಣ್ಣ ಹಳ್ಳಿಯಿಂದಾನೇ ಬಂದಿರೋದು. ನಮ್ಮ ಊರಿಗೆ ನಾನು ಡಿಗ್ರಿ ಕಲಿಯೋ ತನಕ ಒಂದು ಬಸ್ ಕೂಡ ಇರ್ಲಿಲ್ಲ. ಸೊ ಇವಾಗ ಏನೋ ಆಗ್ತಿದೆ. ನಮ್ಮ ಹತ್ರನು BJPನೇ ಇತ್ತು ಫಸ್ಟ್. ಬಟ್ ನಮ್ಮ ಊರಲ್ಲಿ ಇವಾಗೆಲ್ಲ ಕಾಂಗ್ರೆಸ್ಗೆಲ್ಲ ಬಂದ್ಮೇಲೆ ನಮ್ ಇದ್ರಲ್ಲಿ MLA ತರ ಆ ತರ ಕಾಂಗ್ರೆಸ್ ಆದ್ಮೇಲೆ ಒಂದ್ ಸ್ವಲ್ಪ ಒಂದ್ ಬಸ್ ಏನೋ ಬರ್ತಿದೆ ನಮ್ಮ ಊರಿಗೆ. ನಮ್ದು ಚಿಕ್ಕ ಹಳ್ಳಿನೇ. ಸೊ ಏನೋ ಒಂದ್ ಹೋಪ್ ಇದೆ, DK ಬಂದಿದ್ದಾರೆ, ಸೊ ಮಾಡ್ತಾರೆ ಅಂತ ಏನೋ ಭರವಸೆ ಇದೆ. ಸೊ ಮಾಡ್ಬೇಕು ಅಷ್ಟೇ. ಅಂದ್ರೆ ಈಗ ಸಿದ್ದರಾಮಯ್ಯನವರು ಇದ್ರು, ಅವರೇ 5 ವರ್ಷ ಇರ್ಬೇಕಾಗಿತ್ತ CM ಆಗಿ, ಈ ಚೇಂಜಸ್ ಬೇಕಿರ್ಲಿಲ್ವಾ ಅಂತ ಏನಾದ್ರು ಅನ್ಸಿದ್ಯಾ? ಇಲ್ಲ ಅವ್ರು ಏನ್ ಮಾಡ್ಬೇಕು ಅದು ಮಾಡಿದ್ದಾರೆ. ಬಟ್ ಇವಾಗ ನಾವು ಸ್ವಲ್ಪ ಯೂತ್ಸ್ ಅಲ್ವಾ, ಸ್ವಲ್ಪ ಯೂತ್ಸ್ ಅಂದ್ರೆ ಮೈಂಡ್ ಸೆಟ್ ಸ್ವಲ್ಪ ಇವಾಗ ಜಪಾನ್ ಅಂತ ಒಂದ್ ಏನೋ ಹೇಳಿದೆ. ಸೊ ಆ ತರ ಮೈಂಡ್ ಸೆಟ್ ನಮ್ಗೆಲ್ಲ ಇರ್ಬೇಕಾದ್ರೆ ಅವ್ರಿಗೂ ಗೊತ್ತಾಗತ್ತೆ ಸ್ವಲ್ಪ ಯೂತ್ಸ್ ಜನರೇಷನ್ ಹೆಂಗೆ ಅಂದ್ರೆ ಅವ್ರ ಹತ್ರ ಜಾಸ್ತಿ ಅಂದ್ರೆ ಜಾಸ್ತಿ ನಾಲೆಜ್ ಇರತ್ತೆ, ಹಿಂಗ್ ಮಾಡ್ಬೇಕು, ಐಡಿಯಾಸ್ ಜಾಸ್ತಿ ಇರತ್ತೆ ಅವ್ರ ಹತ್ರ. ಸೊ ಅದೆಲ್ಲ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಏನಾರ ಹೆಲ್ಪ್ ಮಾಡಿದ್ರೆ ಮುಂದೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿರ್ಬೋದು, ಈಗ ಯೂತ್ಸ್ ಅಂತ ಹೇಳಿದ್ರಲ್ಲ, ಜೆನ್ಜಿ ಕ್ರಾಂತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಕತೆ. ಅದ್ರ ಮಧ್ಯೆ ಕಾಕ್ರೋಚ್ ಪಾರ್ಟಿ ಅಂತ ಬೇರೆ ಬರ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ಅನ್ಸುತ್ತಾ ನಿಮ್ಗೆ? ಏನು ಅದನ್ನು ಒಂದ್ ಚೆನ್ನಾಗೇ ಇದೆ. ಬಂದ್ರೆ ಚೆನ್ನಾಗಿರತ್ತೆ. ಅದನ್ನ ನೀವು ಸಪೋರ್ಟ್ ಮಾಡ್ತೀರಾ? ಹೌದೌದು ಮಾಡ್ತೀವಿ. ಒಳ್ಳೇದು, ಖಂಡಿತವಾಗ್ಲೂ ಆಗುತ್ತೆ. ಇನ್ನ ನೀವು ಒಂದೇ ದಿವಸದಲ್ಲಿ ಬೆಳವಣಿಗೆ ಕಾಣಿಸ್ತಾ ಇದೆ ಅಂದ್ರೆ ಹೆಂಗ್ ಹೇಳಕ್ ಸಾಧ್ಯ? ಇನ್ನ ನೋಡ್ಬೇಕು. ನಿಮ್ಮ ನಿರೀಕ್ಷೆಗಳೇನಿದೆ ಅಂತ? ನಮ್ಗೆ ನಿರೀಕ್ಷೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಸರ್. KPCC ಅಧ್ಯಕ್ಷರಾಗಿ ಅವ್ರಿಗೆ ಒಳ್ಳೆ ಸ್ಥಾನ ಸಿಕ್ಕಿದೆ. ಆಕ್ಚುಲಿ ಫಸ್ಟೇ ಆಗ್ಬೇಕಾಗಿತ್ತು. ಸಿದ್ದರಾಮಯ್ಯ ಸಾರ್ಗೆ ಬಿಟ್ಕೊಟ್ಟಿರೋದ್ರಿಂದ ಇವಾಗ ಆಗಿರೋದಕ್ಕೆ ಅವ್ರು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಈಗ ಬೆಂಗಳೂರಿನಲ್ಲಿ ಏನಾದ್ರು ಚೇಂಜ್ ಆಗ್ಬೇಕು ಅಂತಿದ್ರೆ DK ಶಿವಕುಮಾರ್ ಬಳಿ ಏನಾದ್ರು ನೀವು ಮನವಿ ಮಾಡ್ಕೊಬೇಕು ಸಾರ್ವಜನಿಕರಾಗಿ ಅಂದ್ರೆ ಏನಂತ ಹೇಳಕ್ ಇಷ್ಟಪಡ್ತೀವಿ? ಸಾರ್ವಜನಿಕರಿಗೆ, ನಮ್ಮ ಆಟೋ ಚಾಲಕರಿಗೆ ಒಳ್ಳೇದಾಗ್ಬೇಕಂತ ಕೇಳ್ಕೊಂತ ಇದೀವಿ. ಇವಾಗ ಗ್ಯಾಸ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ, ಬಾಡಿಗೆಗಳು ಕಡಿಮೆ ಆಗಿದೆ. ಓಲಾ, ಉಬರ್, ರ್ಯಾಪಿಡೋ, 2 ವೀಲರ್ ಟ್ಯಾಕ್ಸಿ ಎಲ್ಲಾನು ಅದೊಂದು ಸ್ವಲ್ಪ ನಮ್ಗೆ ಒಳ್ಳೇದಾಗ್ಬೇಕಂತ ಕೇಳ್ಕೊಂತ ಇದೀವಿ. ಆಟೋ ಡ್ರೈವರ್ಸ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಇದೀವಿ. ಈಗ ದಿನೇ ದಿನೇ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರಿ, ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಆಗಿರ್ಬೋದು.
ದಿನನಿತ್ಯ ನಾವೇನ್ ಯೂಸ್ ಮಾಡ್ತೀವಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ಈ ಸರ್ಕಾರದಿಂದ ಏನಾದ್ರು ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆಯಾ? ಡಿ ಕೆ ಶಿವಕುಮಾರ್ ಅದಕ್ಕೆ ಸೊಲ್ಯೂಷನ್? ಈ ಎಲೆಕ್ಷನ್ ಗಿನ ಮುಂಚೆನೆ ಅವರೇ ಗೃಹಲಕ್ಷ್ಮಿ ಅನ್ಬಿಟ್ಟು 2,000 ಕೊಡ್ತಾ ಇದಾರೆ. ಈ ಬೆಲೆ ಜಾಸ್ತಿ ಆಗಿರೋದಕ್ಕೇನೆ ಉಪಯೋಗ ಆಗ್ಲಿ ಬಡವರಿಗೆ ಅನ್ಬಿಟ್ಟನೆ ಅದನ್ನ ಗ್ಯಾರಂಟಿ ಕೊಟ್ಟೆ ಅವರು ಎಲೆಕ್ಷನ್ ನಿಂತ್ಕೊಂಡು ಎಲೆಕ್ಷನ್ ನಿಲ್ಲಕ್ಕಿಂತ ಮುಂಚೆ ಗೆಲ್ಲಕ್ಕಿಂತ ಮುಂಚೆನೆ ಕೊಟ್ಟಿದಾರಲ್ಲ. ಆಮೇಲೆ ಗೆದ್ಮೇಲೆನು ಅವ್ರು ಕೊಟ್ಟಿರೋ ಆಶ್ವಾಸನೆಗಳು ಯಾವ್ದನ್ನು ಬಿಡದಿರ ಫುಲ್ಫಿಲ್ ಮಾಡಿದ್ದಾರೆ. ಕೇಳ್ದಿರಾನು ಇನ್ನ 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಅನ್ಬಿಟ್ಟು ಕೊಡ್ತಾ ಇದಾರೆ. ಒಳ್ಳೇದಾ ಫ್ರೀ ಯೋಜನೆಗಳು ಕೊಡೋದೆಲ್ಲ ಒಳ್ಳೇದು ಅನ್ಸುತ್ತೆ ನಿಮ್ಗೆ? ಕೊಡ್ಬೇಕು ಮೇಡಮ್. ಇವಾಗ ಯಾಕಂದ್ರೆ ಎಲ್ಲಾರು ಸಾಹುಕಾರ ಇರಲ್ಲ, ಬಡವರು ಇರ್ತಾರೆ. ಬಡವರು ಇರೋದ್ರಿಂದ ಬಡವ್ರಿಗೂ ಉಪಯೋಗ ಆಗ್ಬೇಕು. ಬರೀ ಸಾಹುಕಾರ್ಗೆ ನೋಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಇವಾಗ ಒಂದು ಗಂಡಸು ಇಲ್ದಿರ ಮನೆ ಬರೀ ಒಂದ್ ಹೆಂಗಸಿ ಇರುತ್ತೆ, ಅವ್ರಿಗೆ ಇದು ತುಂಬಾನೇ ಉಪಯೋಗ ಆಗುತ್ತೆ. ಕೊಡೋ ಗ್ಯಾರಂಟಿಗಳು ತುಂಬಾ ಉಪಯೋಗ ಆಗುತ್ತೆ. ಬಸ್ಸು ಫ್ರೀ ಕೊಟ್ಟಿರೋದ್ರಿಂದ ಅದೇ ಮಹಿಳಾ ಸಬಲೀಕರಣ ಒಂದು ಲೆಕ್ಕಾಚಾರದಲ್ಲಿ ಕೆಲ್ಸಕ್ಕೆ ಹೋಗೋರ್ಗು ತುಂಬಾ ಉಪಯೋಗ ಆಗುತ್ತೆ. ತಿಂಗಳಿಗೆ ಅವ್ರ ಪಾಸ್ಗೆ 1,500 ಇಡಬೇಕಾಗುತ್ತೆ. ಆ 1,500 ಉಳಿಯುತ್ತೆ. ಗೃಹಲಕ್ಷ್ಮಿಯಿಂದ ಉಳಿಯುತ್ತೆ. ಅನ್ನ ಭಾಗ್ಯದಿಂದ ಅನ್ನ ಇವಾಗ ಹೊರಗಡೆ ತಗೊಬೇಕಂದ್ರೆ 70 ರೂಪಾಯಿ 80 ರೂಪಾಯಿ ಇರುತ್ತೆ. ಎಲ್ಲ ಒಳ್ಳೇದೇ ಆಗುತ್ತೆ ಮೇಡಮ್. ಯಾವ್ದು ಕೆಟ್ಟದನ್ನ ಹಂಗ್ ಲೆಕ್ಕಾಚಾರ ಮಾಡ್ಕೊಂಡ್ರೆ ಎಲ್ಲಾನು ಆಗುತ್ತೆ. ಇವ್ರನ್ನ ನೋಡ್ಕೊಂಡು ಬಿಜೆಪಿ ಅವ್ರು ನಾವು ಕೊಡ್ತೀವಿ ಅಂತ ಹೇಳಿದ್ರು ಎಲೆಕ್ಷನ್ ಗೆಲ್ಲಕ್ಕೆ ಬೇರೆ ರಾಜ್ಯಗಳಲ್ಲಿ. ಯಾರೇ ಎಲ್ಲ ಒಳ್ಳೇದೇ ಮೇಡಮ್, ಆಗೋದೆಲ್ಲ ಒಳ್ಳೇದಕ್ಕೇನೆ, ತುಂಬಾ ಒಳ್ಳೇದೇ ಆಗುತ್ತೆ, ಏನ್ ತೊಂದ್ರೆ ಇಲ್ಲ ಮೇಡಮ್. ಅವ್ರಿಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದಾಗ್ಬೇಕಂತ ಬಯಸ್ತಾ ಇದೀವಿ ಮೇಡಮ್. ಅದೇ ಅಲ್ಲದೆ ಪ್ರಜೆಗಳಿಗೆ ಮತ್ತೆ ಅವ್ರಿಗೂ ಒಂದು ನ್ಯಾಯ ಕೊಡ್ತಾರೆ ಅಂತಂದೇಳಿ ನಮ್ಗೆ ಆತ್ಮವಿಶ್ವಾಸ ಇದೆ. ಅವ್ರು ಬಂದಿದ್ಮೇಲೆ ಈಗ ಮಳೆ ಬೆಳೆ ಸಮೇತ ಆಗ್ತದೆ ಅಂತಂದೇಳಿ ನಮ್ಗೆ ಸುಖವಾಗಿರ್ಲಿ ಮೇಡಮ್. ನಾವು ಸುಖವಾಗಿರ್ತೀವಿ, ಸುಖವಾಗಿರ್ಬೇಕು ಅಂತಂದೇಳಿ ಎಲ್ಲರಿಗೂ ಬಯಸ್ತಾ ಇದ್ದೀವಿ. ಒಳ್ಳೆ ಗೌರ್ಮೆಂಟು, ಒಳ್ಳೆ ಕಾಂಗ್ರೆಸ್ ಪಕ್ಷ, ಒಳ್ಳೆ ನೀತಿ ನಿಜಾಯಿತಿ ಇದೆ, ಎಲ್ಲ ಮಾಡ್ತಾರೆ ಮೇಡಮ್. ಗೊತ್ತು ಮೇಡಮ್, ಅವ್ರಿಗೆ ಎಲ್ಲ ಸೌಲಭ್ಯ ಕೊಡ್ತಾರೆ. ಅವ್ರ ಹೆಂಡ್ರು ಮಕ್ಳು ಅವ್ರು ಚೆನ್ನಾಗಿರ್ತಾರೆ. ನಮ್ಮನ್ನ ರೈತರನ್ನ ಯಾರನ್ನು ಬಂಧಿಸಲ್ಲ. ಕೆಲವೊಂದ್ ಹಳ್ಳಿ ಕಡೆಯಲ್ಲಿ ನೀರಿಲ್ಲ, ಮಳೆ ಇಲ್ಲ, ಎಷ್ಟು ಇದು ಮಾಡ್ತಾರೆ. ಆದ್ರೆ ನಮಗೂ ಒಳ್ಳೇದೇನ್ ಸಮಸ್ಯೆ ಏನಿಲ್ಲ. ಈಗ ಒಂದು ಬಡ ಜನಕ್ಕೆ ಒಳ್ಳೇದ್ ಮಾಡ್ಕೊಡ್ಬೇಕು ಅಷ್ಟೇ. ಸಿದ್ದರಾಮಯ್ಯನವರು ಇದ್ರು ಮಾಡಿದ್ರು ಏನಂದ್ರೆ ಮಕ್ಕಳಿಗೆ ಈಗ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ದುಡ್ಡು ಹಾಕ್ಬೋದಾಗಿತ್ತು. ಯಾಕಂದ್ರೆ ಇರೋಂತರಿಗೂ ಗೃಹಲಕ್ಷ್ಮಿ ದುಡ್ಡು ಹಾಕಿದ್ರು, ಇಲ್ದಂತರಿಗೂ ಹಾಕಿದ್ರು. ಯಾಕಂದ್ರೆ ಇವಾಗ ಬಡವರು ಬಗ್ರು ಮಕ್ಕಳು ಮರಿ ಎಲ್ಲ ಸ್ಕೂಲ್ಗೆ ಹೋಗೋರು ವಯಸ್ಸಾಗಿರೋರ್ಗೆ ಅವ್ರಿಗೆ ಹಾಕಿದ್ರೆ ಅದೊಂಥರ ಇದಾಗಿರೋದು. ಸುಮ್ನೆ ಸಾಹುಕಾರಿಗೂ ಗೃಹಲಕ್ಷ್ಮಿ ಬಂತು, ಬಡವರಿಗೂ ಬಂತು. ಹಿಂಗೆ ಬಸ್ಸುನು ಅದೇ ತರ ಫ್ರೀ ಬಸ್ ಮಾಡಿದಾರಲ್ಲ ಸ್ಟೂಡೆಂಟ್. ಫ್ರೀ ಮಾಡಿದಾರೆ ಮೇಡಮ್. ಈಗ ಪ್ರೈವೇಟ್ ಎಲ್ಲಪ್ಪ ಮಾಡಿದಾರೆ. ಹಳ್ಳಿ ಕಡೆ ಹೋಗವ ಮಾಡಿದ್ರ, ಆಟಕ್ ಮಾಡಿದ್ರ? ಇಲ್ಲ, ಅದಕ್ ಬೇಕೇ ಬೇಕು ದುಡ್ಡು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಖುಷಿನಾ ನಿಮ್ಗೆ? ಖುಷಿ ಇದೆ. ಒಳ್ಳೇದಾಗುತ್ತೆ ಅಂತ ಹೌದೌದು, ಆಗುತ್ತೆ. ಅವ್ರು ಸುಮಾರು ವರ್ಷದಿಂದ ಕಾಯ್ತಾ ಇದ್ರು, ಈಗ ಸಿಕ್ಕಿದ್ದು ಎಲ್ಲರಿಗೂ ಖುಷಿನೇ. ನೆನ್ನೆನು ಸುಮಾರು 10 ಅಲ್ಲ ಫ್ರೀ ಎಲ್ಲ ಮಾಡಿದಾರಲ್ಲ, ಎಲ್ಲರಿಗೂ ಇಷ್ಟ ಆಗಿದೆ. ಅದೆಲ್ಲರಿಗೂ ಸಿಕ್ಕಿದ್ರೆ ಇನ್ನೂ ಸಂತೋಷವಾಗಿತ್ತು. ಬೆಂಗಳೂರಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕು? ಗೊತ್ತಿಲ್ಲ ನಮ್ಗೆ, ನಾವು ಮೈಸೂರವ್ರ ಬಗ್ಗೆ ಹೇಳಿದ್ರೆ ಹೇಳ್ಬೋದು. ಸ್ವಲ್ಪ ಕ್ಲೀನ್ ಆಗ್ಬೇಕು ಅಷ್ಟೇ, ಇನ್ನೆಲ್ಲ ತೊಂದ್ರೆ ಇಲ್ಲ, ಚೆನ್ನಾಗಿದೆ. ಈಗ ಸಿದ್ದರಾಮಯ್ಯನವ್ರು 3 ವರ್ಷ ಇದ್ರು, 5 ವರ್ಷ ಅವರೇ ಕಂಪ್ಲೀಟ್ ಮಾಡ್ಬೇಕಾಗಿತ್ತ? ಹೌದೌದು, ಆಗ್ಬೇಕಿತ್ತು. ಈಗ ಡಿ ಕೆ ಶಿ ಅವರು ಮಾಡಿದ್ರು ನಮ್ಗೆ ಹೆಸರು ಬರೋದು ಸಿದ್ದರಾಮಯ್ಯ ಅವ್ರದ್ದೇನೆ. 2000 ಕೊಡೋದಾಗ್ಲಿ ಏನ್ ಮಾಡಿದ್ರು ಅದ್ ಬರೋದು ಸಿದ್ದರಾಮಯ್ಯ ಅವ್ರ ಹೆಸರೇ. ಆದ್ರೂ ಡಿ ಕೆ ಶಿ ಅವರು ಅವ್ರಕ್ಕಿಂತ ಚೆನ್ನಾಗಿ ನಡೆಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು. ತಿಂಗಳು ಬರ್ತಾ ಇದೆಯಾ ಗೃಹಲಕ್ಷ್ಮಿ? ಒಂದ್ 2-3 ಸರಿ ನಿಲ್ತೋಗಿದೆ, ಆದ್ರೂ ಬರೋದು ಬರ್ತಾ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.